ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋಮಿನ ಜನರು, ಸಮುದಾಯಗಳ ಜನರು, ಅದು ಧರ್ಮದ ಜನರು, ಭಾರತೀಯರು, ಕರ್ನಾಟಕದವರು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ, ಇದು ಯಾರ ಮೇಲೂ ಎತ್ಕಟ್ಟೋಕ್ಕೋ, ಯಾರನ್ನ ಮೇಲಾಕೋಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಪ್ರತಿ ಪ್ರಜೆಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬದುಕು ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಮಾಡುವ ಒಂದು ಸಮೀಕ್ಷೆ. ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ? ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅವರು ಮತ್ಸಿ ಇರೋ ಜಾತಿಗಳೇ ಹೊಸ ಜಾತಿನ ಹುಟ್ಟಕ್ಕೆ ಬರೋದಿಲ್ಲ. 1931ನಲ್ಲಿ ಮಡ್ರಾಸ್ ಪ್ರಾವಿನ್ಸ್ ಗೆಜೆಟರಿ ಏನಿದೆ, 1930 ಮೈಸೂರು ಗೆಜೆಟಲ್ಲಿ ಏನಿಟ್ಟಿದ್ದಾರೆ, ಮತ್ತು ಥರ್ಸ್ಟನ್ ಇದ್ದಾರಲ್ಲ, ಅವರು ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡಿ ಯಾವ್ಯಾವ ಸಮಾಜಗಳು ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಅಂತ ಅವರು ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡಿ ಹೇಳಿದ್ದಾರೆ. ಅವೇ ಇರ್ತವೆ ಹೊರತು ಹೆಚ್ಚಿಗೆ ಇರಲ್ಲ. ಇಲ್ಲಿ ಹೇಳೋದೇನೆಂದ್ರೆ ಇರೋರ್ನೇ ಈ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಂತ ಹುಟ್ಟಿಸ್ತಾ ಇದ್ದಾರೆ. ಇದೇನು ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿದ್ದು ಅಲ್ಲ, ಅದನ್ನ ಮಾಡಬೇಕಾದ ಅಗತ್ಯನೂ ಇಲ್ಲ. ಸಿ, ಬ್ಯಾಕ್ವರ್ಡ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೋದ ಸರಿ ಕಾಂತರಾಜ ಇದ್ರು ಅದು ಬರ್ಕೊಂಡಿದ್ರು, ಅದನ್ನ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅಪ್ಪಟವಾದಂತ ಸುಳ್ಳು, ಸುಳ್ಳು, ಅಪ್ಪಟ ಸುಳ್ಳು. ಹಿಂದೂ ಧರ್ಮನ ಯಾಕೆ ಹೊಡಿತಾರೆ? ಹಿಂದೂ ಧರ್ಮ ಹೊಡೆಯುವಂಥ ಪ್ರವೃತ್ತಿ ನಮ್ಗೆ ಏನಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು? ನಾನು ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ, ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಸಾಯುವಾಗ ಮಾತ್ರ ನಾನು ಹಿಂದೂವಾಗಿ ಹುಟ್ಟಲ್ಲ ಅಂತ ಹೇಳಿದ್ದಾರೆ. ಏನು, ವಾಟ್ ರೀಸನ್? ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ, ಪ್ರಪಂಚದ ದೊಡ್ಡ ಜಾಗತಿಕ ಚಿಂತಕರು, ಮಹಾಮಾನವೀಯವಾದಿ, ಆ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಏನಿದೆ ಅಲ್ಲಿ ಒಳಗಡೆ? ಅವರೇ ಆ ಥರ ನಿಲುವು ತಗೋಬೇಕಾದ್ರೆ? ಮತ್ತು ಸಂವಿಧಾನದಲ್ಲಿ ಸ್ವತಂತ್ರ ಕೊಟ್ಟಿದ್ದ ಜನಗಳ ಆಯ್ಕೆ, ಅದು ಸ್ವತಂತ್ರ ಆಯ್ಕೆ, ಧರ್ಮಕ್ಕೆ ಹೋಗೋದು ಬಲವಂತವಾಗಿ ಮಾಡೋದಕ್ಕೆ ಪ್ರತಿರೋಧ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇಲ್ಲ. ಆದರೆ ಯಾರು ಹೋಗ್ತೀವಿ ಅಂದರೆ ಯಾರು ತಡೆಯಕ್ಕಾಗಲ್ಲ. ಇಟ್ಸ್ ಅನ್ ಆಪ್ಷನ್. ಹೀಗಾಗಿ ಧರ್ಮವನ್ನು ಒಡೆಯುವ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಜಾತಿ ಗಣತಿಗೆ ತಮ್ಮ ಪಕ್ಷದಲ್ಲೇ ವಿರೋಧ ಇದೆ, ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಒಕ್ಕಲಿಗರು ಪ್ರತ್ಯೇಕವಾಗಿ ಸಮಾವೇಶಗಳನ್ನ ಮಾಡುವಂಥದ್ದು ಮತ್ತೆ ಇದು ವಿರೋಧ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರು ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ಸಚಿವರುಗಳದ್ದು ಯಾರ್ದು? ಯಾಕೆಂದ್ರೆ ನಾವು ಚರ್ಚೆ ಮಾಡಿದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ, ಇನ್ನೊಂದು ಅವಕಾಶ ಕೊಟ್ಟು ಹೊಸದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನ ಮಾಡಿರೋದು ನಮ್ಮ ನಾಯಕ್ ಅವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ.